ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SHG ಕ್ರಿಯೇಷನ್ಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಒಂದು ಈ ರೀತಿ ಇದೆ. ಇದಕ್ಕೂ ಕೂಡ ಒಂದೇ ಒಂದು ಸ್ಟೆಪ್ಪಲ್ಲಿ ಆ ಡಿಸೈನ್ನ ಹಾಕ್ತಾ ಇದ್ವಿ. ಆ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ತುಂಬ ಈಸಿ ಹಾಕೊಳ್ಳೋದಕ್ಕೆ. ಹಾಗೆ ಆ ಸ್ಯಾರಿಯಲ್ಲಿರುವಂಥ ಕಲರು ದಾರ ನಾನು ಇಲ್ಲಿ 8 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ರೌಂಡ್ ಶೇಪ್ ಗೋಲ್ಡ್ ಕಲರು ಬೀಡನ್ನ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ ಫ್ರೆಂಡ್ಸ್. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕೋಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಕೊಡುವಂಥ ಆ ಒಂದು ಲೈಕಿಂದ ನನ್ನ ಚಾನಲ್ ಅನ್ನೋದು ಇನ್ನೂ ಸ್ವಲ್ಪ ಜನಕ್ಕೆ ತಲುಪುತ್ತೆ. ಸೊ ಈಗ ದಾರನ ಈ ರೀತಿ ಇಟ್ಕೊಂಡ್ಬಿಟ್ಟು ಸ್ಟಾರ್ಟಿಂಗಲ್ಲಿ ದಾರನ ಇಟ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಾಕ್ ಹಾಕಿ ಆಮೇಲೆ ಇನ್ನೂ ಒಂದು ಲಾಕ್, ಎರಡು ಲಾಕನ್ನು ಹಾಕೊಂಡ್ಬಿಟ್ಟು ನಾನಿಲ್ಲಿ 4 ಚೈನ್ನ ಮಾಡ್ಕೊತಾ ಇದ್ದೀನಿ. 4 ಚೈನ್ನ ಹಾಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಹಾಕಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್, ಈ ರೀತಿ 2 ಲಾಕನ್ನು ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ 2 ಲಾಕನ್ನು ಹಾಕೊಂಡ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ ಹಾಕಿ ಡಬಲ್ ಲಾಕ್ ಹಾಕಿದ ಮೇಲೆ 6 ಚೈನ್ಗಳನ್ನ ಮಾಡ್ಕೋಬೇಕಾಗತ್ತೆ. 6 ಅಥವಾ 7 ಕೂಡ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ನಿಮಗೇನಾದರೂ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಈ ಚೈನ್ ಕೌಂಟ್ ಏನಿದೆಯಲ್ಲ ಜಾಸ್ತಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಬಂದು 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ಗಳನ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಯು ಶೇಪಲ್ಲಿ ಇದನ್ನು ಸ್ವಲ್ಪ ಬೆಂಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಜಾಸ್ತಿ ಬೇಡ. ಸೊ ನಿಮಗೇನಾದ್ರು ದೊಡ್ಡದು ಬೇಕಂದರೆ ಚೈನ್ಗಳನ್ನ ಜಾಸ್ತಿ ಹಾಕೋಬೋದು. ಸೊ ಈ ರೀತಿ ಲೂಸಾಗಿ ಈ ಒಂದು 6 ಚೈನ್ಗಳನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ 6 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ನೋಡಿ ಈ ರೀತಿ ಲೂಸಾಗಿ ಬರುತ್ತೆ. 6 ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಈ ರೀತಿ ರಿಟರ್ನ್ ಆಗಿ ಬರಬೇಕಾಗುತ್ತಲ್ವ. ಸೊ ಈ ಥರ ಟೈಟಾಗಿ ಆಗುತ್ತೆ. ಸೊ ಮೇಲೆ ಹಾಕುವಂಥ ಚೈನ್ ಬಂದು ಒಂದು ಎಕ್ಸ್ಟ್ರಾ ಹಾಕೋದು, ಅಂದರೆ 7 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಈ ರೀತಿ 7 ಚೈನ್ ಹಾಕ್ಕೊಂಬಿಟ್ಟು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇಲ್ಲಿ ಏನು ನಾವು 4 ಚೈನ್ ಹಾಕಿ ಡಬಲ್ ಲಾಕ್ ಮಾಡಿದ್ದೀವಲ್ವ, ಈ ಒಂದು ಹೋಲಲ್ಲಿ ಹೋಗಿ ಈ ದಾರನ ರಿವರ್ಸಲ್ಲಿ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಟೈಟಾಗಿ ಮೇಲೆ ಹಾಕುವಂಥ ಚೈನ್ ಬಂದು ನೀಟಾಗಿ ಕೂಡುತ್ತೆ. ಈ ರೀತಿ ಲಾಕನ್ನು ಹಾಕ್ಬಿಟ್ಟು ಜಸ್ಟ್ ಒಂದು ಚೈನ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಒಂದು ಚೈನ್ನ ಮಾಡ್ಕೊಂಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಇದೇ ಒಂದು 6 ಚೈನ್ ಹಾಕಿದ್ವಲ್ವ ಇಲ್ಲಿ, ಇದ್ರ ಒಳಗಡೆ ನೀಡಲ್ನ ಹಾಕಿ ದಾರನ ತಗೊಂಡು ಈಗ 3 ದಾರ ಇರುತ್ತೆ ನೀಡಲ್ ಮೇಲೆ. ಈಗ ಈ 3 ದಾರನೂ ಕೂಡ ಸೊ ಈಗ ನೀಡಲ್ ಮೇಲೆ 3 ದಾರ ಇದೆ. ಈಗ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ 3 ದಾರನ ಒಟ್ಟಿಗೆ ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಹಾಫ್ ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಳ್ಳೋದು, ಇದೇ 6 ಚೈನಲ್ಲಿ ಹೋಗ್ಬಿಟ್ಟು ದಾರನ ತಗೊಂಡು ಈಗಿರುವಂಥ ನೀಡಲ್ ಮೇಲೆ ಇರುವಂಥ 3 ದಾರನ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ತೊಗೊಂಡು ಈ ಎಲ್ಲ ದಾರದಿಂದ ನೀಡಲ್ನ ಪಾಸ್ ಮಾಡ್ಕೋಬೇಕಾಗತ್ತೆ. ಸೊ ಹಾಫ್ ಡಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಇದೇ ಒಂದು ಚೈನಲ್ಲಿ ಹೋಗ್ಬಿಟ್ಟು ಮತ್ತೆ ಲಾಕ್ ಮಾಡ್ಕೊತೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು, ಅದ್ರೊಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋದು, ಮತ್ತು ನೀಡಲ್ ಮೇಲೆ ದಾರ. ಸೊ ಈ ರೀತಿ ನಾನು 6 ಟೈಮ್ ಮಾಡ್ಕೊತೀನಿ. ಹಾಫಲ್ಲಿ 6 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕೊಂಡ್ಮೇಲೆ ದಾರನ ಸ್ವಲ್ಪ ಮೇಲೆ ಮಾಡಿಕೊಂಡು ಇಲ್ಲೇ ನಾನು ಮಣಿನ ತೋರಿಸಿದ್ನಲ್ಲ, ಈಗ ಈ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಇಲ್ಲೇನು ಬೀಡ್ ಲಾಕ್ ಹಾಕೋದು ಬೇಡ. ಸೊ ಈ ರೀತಿ ಸರಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ಡಿಸೈನ್ ಅನ್ನೋದು. ಇಲ್ಲಿ ಬೀಡ್ ಲಾಕ್ ಮಾಡ್ದೇ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇದೇ ಒಂದು ಚೈನಲ್ಲಿ ಮತ್ತೆ ಈ ಕಡೆ ಹಾಫ್ ಡಬಲ್ ಕ್ರೋಶೆ 6 ಟೈಮ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರಿವರ್ಸಲ್ಲಿ ತೊಗೊಂಡಿರೋದ್ರಿಂದ 8 ಎಳೆ ದಾರ ತೊಗೊಂಡಿರೋಂಥ ಡಿಸೈನ್ ಅನ್ನೋದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಸೊ ನಿಮಗೇನಾದರೂ ಸ್ವಲ್ಪ ನಿಮಗೆ ಮಾಮೂಲಾಗಿ ಇರಲಿ ಅಂತಂದರೆ
ನೀವು 6 ಎಳೆ ದಾರಲ್ಲೇ ಕೂಡ ನೀವು ಈ ಡಿಸೈನ್ನ ಹಾಕ್ಕೋಬೋದು. ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಈ ಡಿಸೈನ್ ಹಾಕೋದ್ರಿಂದ ಸ್ವಲ್ಪ ತಿಕ್ಕಾಗಿದ್ದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಆಲ್ಮೋಸ್ಟ್ ನಾನು 8 ಎಳೆ ದಾರನೇ ಜಾಸ್ತಿ ತೊಗೊಳ್ಳೋದು. ಸೊ ನಿಮಗೆ 6 ಎಳೆ ಹಾಕೋದು ಇಷ್ಟ ಇದ್ದರೆ ನೀವು 6 ಎಳೆ ದಾರ ಕೂಡ ತೊಗೊಂಡು ವರ್ಕ್ನ ಮಾಡ್ಕೋಬೋದು. ನೋಡಿ, ಈ ಕಡೆ ಕೂಡ 6 ಡಬಲ್ ಕ್ರೋಶೆ, ಈ ಕಡೆ ಕೂಡ 6 ಹಾಫ್ ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ 6 ಡಬಲ್ ಕ್ರೋಶೆಗಳು ಹಾಕಿದ ಮೇಲೆ ಇದು ಯಾರು ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಇದ್ರ ಪಕ್ಕದಲ್ಲೇ ಇದನ್ನು ಲಾಕ್ ಮಾಡ್ಕೊತಾ ಇದ್ದೆ. ಸೊ ಈ ರೀತಿ ಲಾಕನ್ನು ಹಾಕೊಂಡ್ಬಿಟ್ಟು ನಾನೀಗ ಕುಚ್ಚು ಕಟ್ಟೋದಕ್ಕೆ ಇಲ್ಲಿ ನಾನು 4 ಚೈನ ಹಾಕ್ಕೊತಾ ಇದ್ದೀನಿ. ಸೊ 4 ಚೈನ್ ಹಾಕೊಂಡ್ಬಿಟ್ಟು ಎಲ್ಲಿ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್, ಈ ರೀತಿ ಲಾಕ್ ಮಾಡಿಕೊಂಡು ಡಿಸೈನ್ ಅನ್ನೋದು ಹಾಕೋಬೇಕಾಗುತ್ತೆ. ಸೊ ಮತ್ತೆ ಸೇಮ್ 6 ಚೈನ್ಗಳನ್ನ ಹಾಕ್ಕೊತಾ ಇದ್ದೀನಿ. ಸೊ 2 ಲಾಕ್ ಹಾಕಿದ ಮೇಲೆ 6 ಚೈನ್ ಹಾಕ್ಕೊಂಡು ಈ ರೀತಿ ಲೂಸಾಗಿ ಇದನ್ನು ಲಾಕ್ ಮಾಡಿಕೊಂಡು ಮೇಲೆ ಹಾಕುವಂಥ ಚೈನ್ ಬಂದು ನಾನಿಲ್ಲಿ 7 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಮೇಲೆಯಿಂದ ಬರಬೇಕಲ್ವ, 6 ಆದರೆ ಟೈಟಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಷ್ಟೇ. 1 2 3 4 5 6 7 ಹಾಕ್ತೀನಿ. ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಸ್ವಲ್ಪ ದಾರನ ಟೈಟಾಗಿ ಹಿಡ್ಕೊಂಡು ಚೈನ್ ಹಾಕ್ಕೊಂಡಾಗ ಕೆಲವೊಂದು ಚೈನ್ಗಳು ಸಣ್ಣದು ಬರುತ್ತೆ. ಸೊ ಲೂಸಾಗಿ ಹಾಕಿದಾಗ ಚೈನ್ ಅನ್ನೋದು ದೊಡ್ಡದಾಗಿ ಬರುತ್ತೆ. ಸೊ ಹಂಗಾಗಿ ಏನಂದರೆ ನೀವು ಆದಷ್ಟು ಆ ಮೆಜರ್ಮೆಂಟ್ಗಳನ್ನ ನೋಡ್ಕೊಂಡ್ಬಿಟ್ಟು ಚೈನ್ನ ಮಾಡಿಕೊಂಡು ಹಾಕ್ಕೊಂಡ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ಲಾಕಲ್ಲಿ ಮತ್ತು ಇದನ್ನು ವಾಪಸ್ ರಿಟರ್ನಲ್ಲಿ ತೊಗೊಂಡು ಸೊ ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ಮುಗಿದೋಗುತ್ತೆ ಫ್ರಂಟ್ ಡಿಸೈನು. ತುಂಬ ಈಸಿಯಾಗಿದೆ ಹಾಕ್ಕೊಳ್ಳೋದಕ್ಕೆ, ಅಂಥ ಹೆವಿ ಏನು ಡಿಸೈನ್ ಅಲ್ಲ ಇದು. ಸೊ ಈ ರೀತಿ ಲಾಕ್ ಹಾಕಿದ ಮೇಲೆ ನೀವು ಒಂದು ಚೈನ್ ಹಾಕ್ಕೊಂಡು ಕೂಡ ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡ್ರು ನಡೆಯುತ್ತೆ, ಇಲ್ಲ ಹಾಗೆ ನೀವು ಡೈರೆಕ್ಟಾಗಿ ಕೂಡ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ಸೊ ಈಗ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು 6 ಚೈನಲ್ಲಿ ಹೋಗಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಈಗ ಇರೋವಂಥ ನೀಡಲ್ ಮೇಲೆ 3 ದಾರನ ಒಟ್ಟಿಗೆ ಈ ರೀತಿ ನೀಡಲ್ನ ಪಾಸ್ ಮಾಡಿಕೊಂಡು ದಾರನ ಈ ರೀತಿ ತಕ್ಕೊಂಡು ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಸೊ 6 ಟೈಮ್ ಹಾಫ್ ಡಬಲ್ ಕ್ರೋಶೆ ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಒಂದೇ ಬೀಡು ಅಲ್ಲದೆ ನೀವು 3 ಬೀಡ್ ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ಸೊ ಅದು ಕೂಡ ಸ್ವಲ್ಪ ಮಣಿ ಜಾಸ್ತಿ ಬೇಕು ಅಂದರೆ ಈ ರೀತಿ ಬೀಡ್ಸ್ಗಳನ್ನ ಎಕ್ಸ್ಟ್ರಾ ನೀವು ಹಾಕ್ಕೋಬೋದು. ಸೊ ಇಲ್ಲಿ ನಾನು ಒಂದೇ ಒಂದು ಮಣಿನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈ ರೀತಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು. ಸೊ 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ನೀಡಲ್ನ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಮೇಲೆ ಎಳ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತು ಈ ಸೈಡು ಕೂಡ ನಾನು 6 ಟೈಮ್ ಹಾಫ್ ಡಬಲ್ ಕ್ರೋಶೆನ ಹಾಕ್ಕೊತಾ ಇದ್ದೀನಿ. ಈ ರೀತಿ 6 ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲಾಕನ್ನು ಹಾಕ್ಕೊಂಡು 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡ್ಬಿಟ್ಟು ಈ 4 ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಸೊ ಸ್ಯಾರಿ ಫುಲ್ ಹಾಕಿದಾಗ ಡಿಸೈನ್ ಏನು ಲುಕ್ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ದೂರ ಹಾಕ್ತೀನಿ, ನಾನು ಹಾಕಿಬಿಟ್ಟು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತೇಳಿ. ಡಿಸೈನ್ ಬಂದು ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಸ್ವಲ್ಪ ಹಾಕಿದ್ದೀನಿ ನಾನು, ಇನ್ನೂ ಸ್ಯಾರಿ ಫುಲ್ ಕಂಪ್ಲೀಟಾಗಿ ಹಾಕಿಲ್ಲ. ಸೊ ಡಿಸೈನ್ ಬಂದು ಈ ರೀತಿ ಬರುತ್ತೆ. ಸೊ ಕುಚ್ಚು ಕಟ್ಟಿದಾಗ ಡಿಸೈನಿನ ಲುಕ್ ಅನ್ನೋದು ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಅಂತ. ತುಂಬ ಈಸಿ, ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಹಾಕ್ಕೊಳ್ಬೋದು. ಸೊ ಇದು ಬಂದು ಡಿಸೈನಿನ ಫೈನಲ್ ಲುಕ್ಕು. ಇದಕ್ಕೆ ಕುಚ್ಚು ಕಟ್ಕೊಂಡ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ಈಸಿ ಇದೆ, ಆರಾಮಾಗಿ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬ ಬೇಗ ಆಗುತ್ತೆ ಅಂತಲೇ ಹೇಳ್ಬೋದು. 1-1.5 ತಾಸಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಸೊ ಫೈನಲ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ.
ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚಾಕಿದ್ದೀನಿ ಫ್ರೆಂಡ್ಸ್. ಕುಚ್ಚಾಕಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ತುಂಬ ಈಸಿ ಕೂಡ ಹಾಕೋದಕ್ಕೆ. ಸೊ ಡಿಸೈನ್ ಹಾಕಿದರೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ, ಬಟ್ ಕುಚ್ಚಾಕಿದ ಮೇಲೆ ನೋಡಿ ಪರ್ಫೆಕ್ಟಾಗಿ ಡಿಸೈನಿನ ಲುಕ್ ಅನ್ನೋದು ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾನು ಪಲ್ಲು ಕಲರಲ್ಲೇ 2 ಕಲರ್ ಕುಚ್ಚನ್ನು ಹಾಕಿಬಿಟ್ಟು ಸೊ ಬಾಡಿ ಕಲರಲ್ಲೇ 1 ಕಲರ್ ಕುಚ್ಚನ್ನು ಹಾಕಿದ್ದೀನಿ. ಸೊ ಕುಚ್ಚು ಬಂದು ನಿಮ್ಮ ಇಷ್ಟದ ಪ್ರಕಾರ ಕುಚ್ಚನ್ನು ನೀವು ಹಾಕೋಬೋದು. ಇದೇ ಥರ ಕುಚ್ಚನ್ನು ಹಾಕೋಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಐಡಿದ ಮೇಲೆ ಕುಚ್ಚನ್ನು ನೀವು ಚೇಂಜ್ ಮಾಡಿಕೊಂಡು ಹಾಕೋಬೋದು. ಕುಚ್ಚನ್ನು ಅಷ್ಟೇ ನಾನು ತುಂಬ ಶಾರ್ಟಲ್ಲೇ ಹಾಕಿದ್ದೀನಿ, ತುಂಬ ಲಾಂಗ್ ಲೆಂತಿಯಲ್ಲಿ ಇಲ್ಲ, ಹಾಗೆ ಶಾರ್ಟಲ್ಲಿ ಕೂಡ ಇಲ್ಲ. ಸೊ ಮೀಡಿಯಮ್ ಸೈಜಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಸೊ ಈ ಡಿಸೈನ್ಗೆ ಮ್ಯಾಚಿಂಗ್ ಆಗುವಂಥದ್ದಿಗೆ ಈ ರೀತಿ ಕುಚ್ಚನ್ನೋದು ಕಟ್ಟಿದ್ದೀನಿ. ಸೊ ಡಿಸೈನ್ ಬಂದುಬಿಟ್ಟು ನೋಡಿ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಈಸಿ ಹಾಕೋದಕ್ಕೆ, ತುಂಬ ಬೇಗ ಕೂಡ ಆಗುತ್ತೆ. ಸೊ ಬಿಗಿನರ್ಸ್ ಆಗಿದ್ರು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು ಒಂದೇ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟಾಗಿ ಮುಗಿದೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400 ಚಾರ್ಜ್ ಮಾಡ್ಬೋದು. ನೋಡಿ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಅನ್ನೋದು ಪ್ರೈಸನ್ನು ನೀವು ತೊಗೊಳ್ಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.